ನಮಸ್ಕಾರ. ಜಗತ್ತಿನಲ್ಲಿ ಅತಿ ದೊಡ್ಡ ರೋಗ ಯಾವುದು ಗೊತ್ತಾ? ಅದು ಕ್ಯಾನ್ಸರ್ ಅಲ್ಲ, ಅಥವಾ ಯಾವುದೇ ಸಾಂಕ್ರಾಮಿಕ ರೋಗವಲ್ಲ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಕಾಮಕ್ಕಿಂತ ದೊಡ್ಡ ರೋಗ ಭೂಮಿಯ ಮೇಲಿನ್ನೊಂದಿಲ್ಲ. ಇದು ಮನುಷ್ಯನ ಕಣ್ಣುಗಳಿದ್ದರೂ ಅವನನ್ನು ಕುರುಡನನ್ನಾಗಿ ಮಾಡುತ್ತದೆ. ಅತಿಯಾದ ಕಾಮಾತುರವು ಒಬ್ಬ ರಾಜನನ್ನು ಭಿಕ್ಷುಕನನ್ನಾಗಿ ಮಾಡಬಲ್ಲದು ಮತ್ತು ಒಬ್ಬ ಜ್ಞಾನಿಯನ್ನು ಮೂರ್ಖನನ್ನಾಗಿ ಮಾಡಬಲ್ಲದು. ಈ ಆಕರ್ಷಣೆಯ ಬಲೆಯಲ್ಲಿ ಬಿದ್ದು ನಿಮ್ಮ ಚಾರಿತ್ರ್ಯ ಮತ್ತು ಭವಿಷ್ಯ ಹಾಳು ಮಾಡಿಕೊಳ್ಳುವುದರಿಂದ ಪಾರಾಗುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ ಆ ಕಟು ಎಚ್ಚರಿಕೆಗಳನ್ನು ತಿಳಿಯೋಣ. 1. ವಿವೇಕದ ನಾಶ, ಲಾಸ್ ಆಫ್ ವಿಸ್ಡಮ್. ಚಾಣಕ್ಯರ ಒಂದು ಪ್ರಸಿದ್ಧ ಮಾತು ಇಲ್ಲಿದೆ, ಕಾಮಾತುರಾಣಾಂ ನ ಭಯಂ ನ ಲಜ್ಜಾ. ಅಂದರೆ ಕಾಮಕ್ಕೆ ಬಲಿಯಾದ ವ್ಯಕ್ತಿಗೆ ಭಯವಾಗಲಿ ಅಥವಾ ನಾಚಿಕೆಯಾಗಲಿ ಇರುವುದಿಲ್ಲ. ಅವನು ಸರಿ ತಪ್ಪುಗಳ ವ್ಯತ್ಯಾಸವನ್ನೇ ಮರೆತುಬಿಡುತ್ತಾನೆ. ಕಾಮವು ಮಿದುಳಿಗೆ ಹೊಗೆ ತುಂಬಿದಂತೆ, ಅಲ್ಲಿ ಜ್ಞಾನದ ಬೆಳಕು ಪ್ರವೇಶಿಸಲು ಸಾಧ್ಯವೇ ಇಲ್ಲ. ನೀವು ಎಷ್ಟೇ ಓದಿದ್ದರೂ, ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ, ಒಮ್ಮೆ ನೀವು ಲಾಲಸೆಗೆ ಶರಣಾದರೆ ನಿಮ್ಮ ಇಡೀ ವ್ಯಕ್ತಿತ್ವ ಪತನವಾಗುತ್ತದೆ. ನಿಮ್ಮ ಬುದ್ಧಿಯೇ ನಿಮ್ಮ ಅತೀ ದೊಡ್ಡ ರಕ್ಷಕ. ಅದನ್ನು ಕಾಮದ ಬೆಂಕಿಗೆ ಹಾಕಬೇಡಿ. ಕ್ಷಣಿಕ ಸುಖ ಶಾಶ್ವತ ನಷ್ಟ, ಮೊಮೆಂಟರಿ ಪ್ಲೆಜರ್ ಪರ್ಮನೆಂಟ್ ಲಾಸ್. ಚಾಣಕ್ಯರು ಎಚ್ಚರಿಸುತ್ತಾರೆ, ಕ್ಷಣಿಕ ಸುಖಕ್ಕಾಗಿ ನಿಮ್ಮ ವರ್ಷಗಳ ಕಾಲದ ಕೀರ್ತಿಯನ್ನು ಬಲಿ ನೀಡಬೇಡಿ. ಇಂದ್ರಿಯಗಳ ಸುಖವು ನಾಲಿಗೆಯ ಮೇಲಿರುವ ಸಕ್ಕರೆಯಂತೆ, ಅದು ತಿಂದ ಕ್ಷಣ ಮಾತ್ರ ಸಿಹಿಯಾಗಿರುತ್ತದೆ, ಆದರೆ ಅದರ ನಂತರದ ಪರಿಣಾಮಗಳು ಭೀಕರವಾಗಿರುತ್ತವೆ. ಅತಿಯಾದ ಲಾಲಸೆ ನಿಮ್ಮ ಸಮಯವನ್ನು, ಹಣವನ್ನು ಮತ್ತು ಮುಖ್ಯವಾಗಿ ನಿಮ್ಮ ಶಕ್ತಿಯನ್ನು, ಎನರ್ಜಿಯನ್ನು ವ್ಯರ್ಥ ಮಾಡುತ್ತದೆ. ಯಾವ ಪುರುಷ ಅಥವಾ ಸ್ತ್ರೀ ತನ್ನ ಕಾಮವನ್ನು ನಿಯಂತ್ರಿಸಬಲ್ಲರೋ ಅವರಿಗೆ ಇಡೀ ಜಗತ್ತೇ ಶರಣಾಗುತ್ತದೆ. ನಿಮ್ಮ ಲಗಾಮು ನಿಮ್ಮ ಕೈಯಲ್ಲಿರಲಿ. ದೃಷ್ಟಿಕೋನವನ್ನು ಬದಲಾಯಿಸಿ. ಚಾಣಕ್ಯನ ಪ್ರಕಾರ ಕಾಮವನ್ನು ಗೆಲ್ಲಲು ಸುಲಭವಾದ ದಾರಿಯೆಂದರೆ ದೃಷ್ಟಿಕೋನವನ್ನು ಬದಲಾಯಿಸುವುದು. ಮಾತೃವತ್ ಪರದಾರೇಷು, ಅಂದರೆ ಪರಸ್ತ್ರೀಯರನ್ನು ತಾಯಿಯಂತೆ ಅಥವಾ ಸಹೋದರಿಯಂತೆ ಕಾಣುವವನು ಮಾತ್ರ ನಿಜವಾದ ಜ್ಞಾನಿ. ಸೌಂದರ್ಯವು ಕೇವಲ ಚರ್ಮದ ಮೇಲಿರುವ ಹೊದೆಗೆ ಮಾತ್ರ ಎಂದು ಅರಿತುಕೊಳ್ಳಿ. ಯಾವಾಗ ನೀವು ಮನುಷ್ಯನನ್ನು ಕೇವಲ ಶರೀರವಾಗಿ ನೋಡದೆ ಒಂದು ಆತ್ಮವಾಗಿ ನೋಡಲು ಶುರುಮಾಗುತ್ತೀರೋ, ಆಗ ಕಾಮದ ಪ್ರಭಾವ ತಾನಾಗಿಯೇ ಕುಗ್ಗುತ್ತದೆ. ಆತ್ಮಬಲವೇ ಈ ಬಲೆಯನ್ನು ಒಡೆಯುವ ಏಕೈಕ ಆಯುಧ. ನಿಮ್ಮ ಆಸೆಗಳು ನಿಮಗೆ ಗುಲಾಮನನ್ನಾಗಿ ಮಾಡಬಾರದು. ನೀವು ನಿಮ್ಮ ಆಸೆಗಳಿಗೆ ಮಾಲೀಕನಾಗಬೇಕು. ಚಾಣಕ್ಯನ ಈ ಕಠುಮಾತುಗಳು ನಿಮ್ಮ ಚಾರಿತ್ರ್ಯವನ್ನು ಭದ್ರದಂತೆ ಗಟ್ಟಿಗೊಳಿಸಲಿ. ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ನೀವು ಮಾಡುತ್ತಿರುವ ಪ್ರಯತ್ನವೇನು? ಕಾಮೆಂಟ್ನಲ್ಲಿ ತಿಳಿಸಿ. ತಪ್ಪು ದಾರಿಯಲ್ಲಿ ನಡೆಯುತ್ತಿರುವ ಅಥವಾ ದಾರಿ ಕಾಣದೆ ಗೊಂದಲದಲ್ಲಿರುವ ಯುವಜನತೆಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಭವಿಷ್ಯ ಉಳಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗರೂಕರಾಗಿರಿ.